ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಟೀಂ ಇಂಡಿಯಾ ಹೇಗೆ ತಲುಪಬಹುದು? ಎಷ್ಟು ರನ್ಗಳಿಂದ ಅಥವಾ ವಿಕೆಟ್ಗಳಿಂದ ಗೆದ್ದರೆ ಸೆಮಿಫೈನಲ್ ಖಚಿತ? 2 ಪಂದ್ಯಗಳು, 6 ಅಂಕಗಳು, ನೆಟ್ ರನ್ ರೇಟ್ ಮತ್ತು ಅರ್ಹತಾ ಲೆಕ್ಕಾಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಈಗ ಭಾರತದ ಮಹಿಳಾ ತಂಡ ಟಿ20 ವಿಶ್ವಕಪ್ ಆಡುತ್ತಿದ್ದು, ಆದರೆ ತಂಡದ ಮೇಲೆ ಸೆಮಿಫೈನಲ್ನಿಂದ ಹೊರಗುಳಿಯುವ ಭೀತಿ ಇದೆ. ಹಾಗಾದರೆ ಹರ್ಮನ್ಪ್ರೀತ್ ಕೌರ್ ನೇತೃತ್ವದಲ್ಲಿ ಭಾರತ ಮಹಿಳಾ ತಂಡ ಸೆಮಿಫೈನಲ್ಗೆ ಹೇಗೆ ತಲುಪಬಹುದು ಎಂಬುದನ್ನು ನೋಡೋಣ. ಮೊದಲು ಅಂಕಪಟ್ಟಿಯನ್ನು ಗಮನಿಸೋಣ. ಆಸ್ಟ್ರೇಲಿಯಾ 4 ಪಂದ್ಯಗಳಲ್ಲಿ 4 ಗೆದ್ದು 8 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿ ಈಗಾಗಲೇ ಸೆಮಿಫೈನಲ್ನ ಅರ್ಹತೆ ಪಡೆದಿದೆ. ಭಾರತ 4 ಪಂದ್ಯಗಳಲ್ಲಿ 6 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದು, ದಕ್ಷಿಣ ಆಫ್ರಿಕಾವು 4 ಪಂದ್ಯಗಳಲ್ಲಿ 6 ಅಂಕಗಳೊಂದಿಗೆ ಇದೆ. ಆದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಎರಡೂ ತಂಡಗಳು ತಲಾ 6 ಅಂಕಗಳು ಹೊಂದಿವೆ. ಆದರೆ ಇಲ್ಲಿ ಭಾರತಕ್ಕೆ ಒಂದು ದೊಡ್ಡ ಅನುಕೂಲ ಇದೆ. ಭಾರತದ ನೆಟ್ ರನ್ ರೇಟ್ ನೋಡಿದ್ರೆ 2.268 ಇದೆ. ದಕ್ಷಿಣ ಆಫ್ರಿಕಾದ ನೆಟ್ ರೇಟ್ ನೋಡಿದ್ರೆ 0.734 ಮಾತ್ರ ಇದೆ. ಎರಡು ತಂಡಗಳಿಗೆ ಇನ್ನೂ ತಲಾ 1 ಪಂದ್ಯ ಬಾಕಿ ಇದೆ. ಇದೀಗ ಪ್ರಶ್ನೆ ಏನೆಂದರೆ, ಭಾರತದ ಮುಂದೆ ಹೇಗೆ ಸೆಮಿಫೈನಲ್ಗೆ ತಲುಪಬಹುದು? ಮೊದಲ ಭಾನುವಾರ ನಡೆಯಲಿರುವ ಬಾಂಗ್ಲಾದೇಶ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯ ಬಹಳ ಮಹತ್ವವಾಗಿದೆ. ಬಾಂಗ್ಲಾದೇಶ ಈ ಪಂದ್ಯವನ್ನು ಗೆದ್ದರೂ ಅದರ ನೆಟ್ ರನ್ ರೇಟ್ ಬಹಳ ಕಡಿಮೆಯಾಗುವುದು ಸಹಜ. ಭಾರತಕ್ಕೆ ಯಾವುದೇ ಅಪಾಯವಾಗುವುದಿಲ್ಲ. ಹೀಗಾಗಿ ಭಾರತೀಯ ಅಭಿಮಾನಿಗಳು ಬಾಂಗ್ಲಾದೇಶ ದಕ್ಷಿಣ ಆಫ್ರಿಕಾ ಸೋಲಿಸಲು ಎಂದು ಆಶಿಸುತ್ತಾರೆ. ಬಾಂಗ್ಲಾದೇಶ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದರೆ ಭಾರತ ತನ್ನ ಕೊನೆಯ ಪಂದ್ಯ ಆಡದೇ ಇದ್ದರೂ ಉತ್ತಮ ನೆಟ್ ರನ್ ರೇಟ್ನ ಆಧಾರದ ಮೇಲೆ ನೇರವಾಗಿ ಸೆಮಿಫೈನಲ್ಗೆ ಪ್ರವೇಶಿಸಬಹುದು. ಆದರೆ ವಾಸ್ತವದಲ್ಲಿ ದಕ್ಷಿಣ ಆಫ್ರಿಕಾ ಬಾಂಗ್ಲಾದೇಶದ ವಿರುದ್ಧ ಸೋಲುವುದು ಬಹಳ ಕಷ್ಟ. ಅದರಿಂದ ದಕ್ಷಿಣ ಆಫ್ರಿಕಾ ಈ ಪಂದ್ಯವನ್ನು ಗೆಲ್ಲುತ್ತದೆ ಎಂದು ಊಹಿಸೋಣ. ಆಗ ದಕ್ಷಿಣ ಆಫ್ರಿಕಾದ ಅಂಕಗಳು 8 ಆಗುತ್ತದೆ. ಭಾರತ ಮಾತ್ರ ಇನ್ನೂ 6ರಲ್ಲೇ ಇರುತ್ತದೆ. ನಂತರ ಭಾರತದ ಕೊನೆಯ ಪಂದ್ಯ ಆಸ್ಟ್ರೇಲಿಯಾದ ವಿರುದ್ಧ ಇರುವುದರಿಂದ ಕಾರಣ ವಿಶ್ವಕಪ್ ಆಸ್ಟ್ರೇಲಿಯಾದ ಅತ್ಯಂತ ಬಲಿಷ್ಠ ತಂಡವಾಗಿ ಕಾಣಿಸಿಕೊಳ್ಳುತ್ತಾ ಬಂದಿದೆ. ಭಾರತ ಇರುವ ಗುಂಪಿನಲ್ಲಿ ಆಸ್ಟ್ರೇಲಿಯಾ ಆಡಿದ 4 ಪಂದ್ಯಗಳನ್ನು ಗೆದ್ದಿತ್ತು. ಹೀಗಾಗಿ ಆಸ್ಟ್ರೇಲಿಯಾವನ್ನು ಸೋಲಿಸುವುದು ಭಾರತಕ್ಕೆ ಅತ್ಯಂತ ದೊಡ್ಡ ಸವಾಲಾಗಿದೆ. ಭಾರತ ಆಸ್ಟ್ರೇಲಿಯಾವನ್ನು ಸೋಲಿಸಿದರೆ ಅದು ಒಂದು ದೊಡ್ಡ ಸಾಧನೆ ಎನ್ನಬಹುದು. ಆದರೆ ಅದನ್ನು ಸುಲಭವಾದ ಕೆಲಸವಲ್ಲ. ಆಸ್ಟ್ರೇಲಿಯಾ ಈ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧ ಜಯ ಸಾಧಿಸಿ 4 ಪಂದ್ಯಗಳನ್ನು ಗೆದ್ದಿದೆ. ಭಾರತದ ಪರಿಸ್ಥಿತಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಸೋಲಿನಿಂದಲೇ ಕಠಿಣವಾಯಿತು. ಹೀಗಾಗಿ ಭಾರತದ ಮೊದಲ ಆಶೆ ಏನೆಂದರೆ ಬಾಂಗ್ಲಾದೇಶ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಬೇಕು. ಹಾಗಾದರೆ ಭಾರತ ಆಸ್ಟ್ರೇಲಿಯಾವನ್ನು ಪಂದ್ಯಕ್ಕೂ ಮುನ್ನವೇ ಸೆಮಿಫೈನಲ್ಗೆ ಅರ್ಹತೆ ಪಡೆಯುವಲ್ಲಿ ಯಶಸ್ವಿಯಾಗುತ್ತದೆ. ಆದರೆ ದಕ್ಷಿಣ ಆಫ್ರಿಕಾ ಬಾಂಗ್ಲಾದೇಶವನ್ನು ಸೋಲಿಸಿದರೆ ಆಗ ಭಾರತದ ಮುಂದೆ ಒಂದೇ ದಾರಿ ಉಳಿಯುವುದು. ಅದು ಆಸ್ಟ್ರೇಲಿಯಾವನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಲೇಬೇಕು. ನೆಟ್ ರನ್ ರೇಟ್ ಸಹ ಮೂಡುವುದಿಲ್ಲ. ಗೆಲುವು ಮಾತ್ರ ಭಾರತವನ್ನು ಸೆಮಿಫೈನಲ್ಗೆ ಕೊಂಡೊಯ್ಯುವುದರಲ್ಲಿ ಯಶಸ್ವಿಯಾಗುವುದು. ಅದರಿಂದ ಹರ್ಮನ್ಪ್ರೀತ್ ಕೌರ್ ನೇತೃತ್ವದಲ್ಲಿ ಭಾರತ ಮಹಿಳಾ ತಂಡದ ಮುಂದಿರುವ ಸವಾಲು ಅತ್ಯಂತ ಕಠಿಣವಾಗಲಿದೆ. ಇಲ್ಲಿಂದ ಸೆಮಿಫೈನಲ್ಗೆ ಹೋಗುವ ದಾರಿ ಸುಲಭವಲ್ಲ ಪ್ರಿಯ ವೀಕ್ಷಕರೇ. ಆದರೂ ಅಭಿಮಾನಿಗಳ ನಿರೀಕ್ಷೆ ಏನೆಂದರೆ, ಬಾಂಗ್ಲಾದೇಶ ದಕ್ಷಿಣ ಆಫ್ರಿಕಾ ಪಂದ್ಯದ ಫಲಿತಾಂಶ ಏನೇ ಆಗಿರಲಿ ಭಾರತ ಮಾತ್ರ ಆಸ್ಟ್ರೇಲಿಯಾವನ್ನು ಸೋಲಿಸಲೇಬೇಕು ಎಂಬುದು. ನಿಮ್ಮ ಅಭಿಪ್ರಾಯವೇನು? ಭಾರತ ಮಹಿಳಾ ತಂಡವು ಸೆಮಿಫೈನಲ್ಗೆ ಹೋಗಲು ಆಸ್ಟ್ರೇಲಿಯಾವನ್ನು ಸೋಲಿಸಬಹುದೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.